ಇನ್ನು ಯಾವಾಗ ಈ ಚಿನ್ನಸ್ವಾಮಿ ಸ್ಟೇಡಿಯಂ ವಿಚಾರಗಳಲ್ಲಿ ಈ ಕಾಲು ತುಳಿತ ಆಯ್ತಲ್ಲ, ಅದಾದ ಮೇಲೆ ಇನ್ಯಾವ ಮ್ಯಾಚ್ಗಳು ಆಗಲ್ಲ ಇಲ್ಲಿ ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು. ಜೊತೆಗೆ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಮನ್ನು ಅದನ್ನು ಸ್ಥಳಾಂತರಿಸ್ಬಿಡಬೇಕು ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿದ್ವು. ಹೌದು, ನಾವು ಜಾಗ ಗುರುತಿಸ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಖುದ್ದು ಮುಖ್ಯಮಂತ್ರಿಗಳು ಹೇಳಿದರು. ಆದರೆ ಈಗ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಆಡಲಿಕ್ಕೆ ಅವಕಾಶ ನೀಡಲಾಗುತ್ತಾ? ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆಗಳಾಗ್ತಾನೇ ಇದ್ದವು. ಇಲ್ಲ, ಇಲ್ಲಿ ಅವಕಾಶ ಕೊಡಬೇಕು ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ DCM ಕೂಡ ಮಾತಾಡಿದರು, ಇಲ್ಲ ಇದಕ್ಕೆ ಅವಕಾಶ ಕೊಡ್ತೀವಿ ಅಂತ. ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಸಮಿತಿ ರಚನೆಯಾಗಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸ್ಟೇಡಿಯಂಗೆ ಸಮಿತಿ ಭೇಟಿ ಕೊಡುತ್ತೆ. ಸೀಮಂತ್ ಕುಮಾರ್ ಸಿಂಗ್, GBA ಆಯುಕ್ತರು, ಫೈರ್ ಅಧಿಕಾರಿಗಳ ಸಮಿತಿ ಸ್ಟೇಡಿಯಂಗೆ ಭೇಟಿ ಕೊಡುತ್ತೆ. ಜೊತೆಗೆ ಏನಾದರೂ ಸಂಜೆ 5 ಗಂಟೆ ಸುಮಾರಿಗೆ ಗೃಹ ಸಚಿವರಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ರಿಪೋರ್ಟ್ ಕೂಡ ಸಲ್ಲಿಕೆ ಆಗುತ್ತೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಗೃಹ ಸಚಿವ ಪರಮೇಶ್ವರ್ ಏನು ಹೇಳ್ತಾರೆ ಕೇಳೋಣ. ಈಗ ಒಂದು ಕಮಿಟಿ ಮಾಡಿದ್ದೀವಿ ನಮ್ಮ ಕಮಿಷನರು ನೇತೃತ್ವದಲ್ಲಿ, ಬ್ಯಾಂಗ್ಳೂರು ಕಮಿಷನರ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದೀವಿ. ಅವರು BBMP ಕಮಿಷನರು, GBA ಕಮಿಷನರು, PWD, ಫೈರು, ಹೆಲ್ತು, ಇಷ್ಟು ಜನರದ್ದು ಒಂದು ಕಮಿಟಿ ಮಾಡಿ ಅವರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕ್ರಿಕೆಟ್ ಸ್ಟೇಡಿಯಮ್ಗೆ ಭೇಟಿ ಕೊಡ್ತಾರೆ. ಕೊಟ್ಟಾದಮೇಲೆ ಅವರು ನಮಗೆ ಫೀಡ್ಬ್ಯಾಕ್ ಕೊಡ್ತಾರೆ. ವಾಟ್ ಆರ್ ದಿ ಅವರು ಕೇಳಿರೋದು ವಿಜಯ್ ಹಜಾರೆ ಟೂರ್ನಮೆಂಟಿಗೆ ಅಲ್ಲ, IPLಗೂ ಕೇಳಿದರೆ IPL ಇನ್ನೂ ಭಾಳ ದೂರ ಇದೆ. ಈಗ 24ಗೆ ವಿಜಯ್ ಹಜಾರೆದು ಇದು ಕೇಳಿದ್ದಾರೆ. ಅದಕ್ಕೂ ಅವ್ರು ಹೇಳೋದು ಏನಂದರೆ, ಅವರ ರಿಕ್ವೆಸ್ಟ್ ಇರೋದು KCAದವ್ರದ್ದು, ಸ್ಪೆಕ್ಟೇಟರ್ಸ್ನನ್ನು ನಾವು ಅಲೋ ಮಾಡೋದಿಲ್ಲ, ಓನ್ಲಿ ಮ್ಯಾಚಸ್ ಮಾತ್ರ ಆಡಿಸ್ಕೊಳ್ತೀವಿ, ಅದಕ್ಕೆ ಪರ್ಮಿಷನ್ ಕೊಡಿಸಿ ಅಂತ ಕೇಳ್ತಿದ್ದಾರೆ. ಸೊ ಅದಕ್ಕೆ ನಾವು ನಮ್ಮ ಈ ಕಮಿಟಿ ಈಗ ತಾನೇ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೇನೆ. ಅವರು ವಿಸಿಟ್ ಮಾಡಿ ನನಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಕೊಟ್ಟ ಮೇಲೆ ಡಿಸಿಷನ್ ತೊಗೊಳ್ಳಿ. ನಾವು ಒಂದು 17 ಪಾಯಿಂಟಲ್ಲಿ ಕಮಿಷನರು ಅವರಿಗೆ ಲೆಟ್ರ್ ಬರೆದಿದ್ರು.